ಸ್ವಾಮಿ, ಸೀತೆ, ನೀವು ಬಂದ ವಿಚಾರ ನನಗ್ಯಾರೂ ತಿಳಿಸಲೇ ಇಲ್ಲ. ಅದಕ್ಕೆ ನಾನೇ ಕಾರಣ. ನೀವು ಕಾರಣವೇ? ಹೌದು ಸೀತೆ, ನಾನು ರಾಜಧಾನಿಗೆ ಪ್ರವೇಶಿಸುತ್ತಿರುವಾಗಲೇ ಭಟರ ಮೂಲಕ ಸೀತೆಗೆ ನಾನು ಆಗಮಿಸಿರುವುದನ್ನು ತಿಳಿಸಬೇಡಿರಿ ಎಂದು ಆದೇಶಿಸಿದ್ದೆ. ಏಕೆಂದರೆ ಆ ವಿಚಾರ ನಿನಗೇನಾದರೂ ಗೊತ್ತಾಗಿದ್ದರೆ ನೀನು ಸರ್ವಾಲಂಕಾರ ಆಭೂಷಿತಳಾಗಿ ನನ್ನ ಆರ್ತಿಗೊಳ್ಳಲು ಸಿದ್ಧವಾಗುತ್ತಿದ್ದೆ. ಆಗ ನನ್ನಿಂದಗಲಿ ನಿನ್ನ ಮನಸ್ಸಿಗೆ ಯಾವ ಪರಿಸ್ಥಿತಿ ಉಂಟಾಗಿದೆ ಎಂದು ತಿಳಿಯಲು ನನ್ನಿಂದ ಸಾಧ್ಯವಾಗುತ್ತಿರಲಿಲ್ಲ. ಆದುದರಿಂದ ನಾನಿಲ್ಲದ ಈ ನಿನ್ನ ಸುಕೋಮಲ ಮುಖಾರವಿಂದ ಹೇಗೆ ಬಾಡಿದೆ ಎಂದು ತಿಳಿಯಲು ನಾನು ಅನಿರೀಕ್ಷಿತವಾಗಿ ಪ್ರತ್ಯಕ್ಷನಾಗಿಬಿಟ್ಟೆ. ಪ್ರಭು, ನನ್ನನ್ನು ತಾವು ಇಚ್ಛಿಸಿದಂತೆ ನೋಡಿದಿರಲ್ಲ. ನನ್ನ ಮುಖ ನೀವಿಲ್ಲದ ವಿರಹದ ವ್ಯಥೆಯಿಂದ ಸೊರಗಿದೆ ಎಂದು ಭಾಸವಾಯಿತೆ. ಸೀತೆ, ನಿನ್ನನ್ನು ಕಾಣುವುದಕ್ಕಿಂತ ಮುಂಚಿತವಾಗಿ ನಿನ್ನ ಮಾತಾಮಯಿಯಿಂದ ನನ್ನ ವಿಜಯಕ್ಕಾಗಿ ಮಾಡುತ್ತಿರುವ ಉಪವಾಸಾದಿಗಳ ಬಗ್ಗೆ ತಿಳಿದು ನಿನ್ನ ಈ ರೂಪವನ್ನು ಕಲ್ಪಿಸಿಕೊಂಡು ಬಿಟ್ಟೆ.